ಸ್ವಾಮಿ ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1 ಸಂಚಿಕೆ 49 ಪುಟ ಸಂಖ್ಯೆ 288. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರುಗಳು ತಮ್ಮ ಮೊದಲ ಜನ್ಮದಲ್ಲೇ ಮೋಕ್ಷವನ್ನು ಪಡೆಯಬಹುದು. ಆದರೂ ಅವರು ಅದನ್ನು ಗ್ರಹಣ ಮಾಡುವುದಿಲ್ಲವೇಕೆಂದರೆ ಅವರು ಅವರ ಶಿಷ್ಯರಿಗೆ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರುತ್ತಾರೆ. ಅವರು ತಮ್ಮ ಆಶ್ವಾಸನೆಗಳಿಗೆ ಕಟ್ಟುಬಿದ್ದು ತಮ್ಮ ಅಂತಿಮ ಜನ್ಮವನ್ನು ಸ್ವೀಕಾರ ಮಾಡಿ ಆ ಜನ್ಮದ ಪೂರ್ಣ ಅವಧಿಯನ್ನು ತಮ್ಮ ಶಿಷ್ಯರ ಆಧ್ಯಾತ್ಮಿಕ ಸ್ಥಿತಿಯನ್ನು ಉತ್ತಮಗೊಳಿಸುವುದಕ್ಕಾಗಿ ಮುಡಿಪಾಗಿಟ್ಟಿರುತ್ತಾರೆ. ಹೀಗೆ ಅವರು ಎಲ್ಲವನ್ನು ಪ್ರಥಮ ಜನ್ಮದಲ್ಲೇ ಪಡೆದಿರುವುದರಿಂದ, ಪಡೆಯಲು ಏನು ಬಾಕಿ ಇಲ್ಲದಿರುವುದರಿಂದ ತಮ್ಮ ಅಂತಿಮ ಜನ್ಮದಲ್ಲಿ ಕೇವಲ ಶಿಷ್ಯರ ಆಧ್ಯಾತ್ಮಿಕ ಪ್ರಗತಿಗಾಗಿ ಧ್ಯಾನ ಮಾಡುತ್ತಿರುತ್ತಾರೆ. ತಮ್ಮ ಅಂತಿಮ ಜನ್ಮದಲ್ಲಿ ಅವರು ಸಾಮಾನ್ಯವಾಗಿ ಏಕಾಂತದಲ್ಲಿ ಜೀವಿಸುತ್ತಾರೆ. ಹಾಗೆಯೇ ಅವರು ಚಿತ್ತದಲ್ಲಿ ಶಿಷ್ಯರನ್ನೇ ಇಟ್ಟುಕೊಂಡು ಧ್ಯಾನ ಮಾಡುತ್ತಿರುತ್ತಾರೆ. ಇದರಿಂದಾಗಿ ಆಧ್ಯಾತ್ಮಿಕ ಆಚರಣೆಯಲ್ಲಿ ಚಿತ್ತದ ಮೂಲಕ ಅವರೊಂದಿಗೆ ಸಂಪರ್ಕ ಹೊಂದಿರುವ ಎಲ್ಲ ಶಿಷ್ಯರು ಆಧ್ಯಾತ್ಮಿಕ ಪ್ರಗತಿ ಹೊಂದುತ್ತಾರೆ. ಧ್ಯಾನ ಸಾಧನೆಯ ಮೂಲಕ ಅವರು ಶಿಷ್ಯರಿಗೆ ಏನು ಮಾಡಬಹುದೋ ಅದನ್ನು ಸದ್ಗುರುಗಳಿಗೆ ಸಾಮಾನ್ಯ ಜೀವನದಲ್ಲಿ ಶಿಷ್ಯರಿಗೆ ಮಾಡಲು ಸಾಧ್ಯವಿಲ್ಲ. ಧ್ಯಾನ ಪ್ರಕ್ರಿಯೆಯಲ್ಲಿ ಸದ್ಗುರು ಹಾಗೂ ಶಿಷ್ಯನ ಮಧ್ಯೆ ಆತ್ಮದ ಮೂಲಕ ನೇರ ಸಂಪರ್ಕವಿರುತ್ತದೆ. ಅಂತಹ ಸಂದರ್ಭದಲ್ಲಿ ಗುರುವಿನ ಶರೀರ ಪಾಲ್ಗೊಳ್ಳುವುದಿಲ್ಲ. ಹಾಗಾಗಿ ಸದ್ಗುರುವನ್ನು ಆಗಿಂದಾಗೆ ಭೇಟಿ ಮಾಡುವುದು ಸರಿಯಲ್ಲ. ಅವರು ತಮ್ಮ ಶಿಷ್ಯರೊಂದಿಗಿನ ಸಂಪರ್ಕವು ಆತ್ಮದ ಮೂಲಕ ಇರಲಿ ಎಂದು ಬಯಸುತ್ತಿರುತ್ತಾರೆ. ಅವರು ಶಾರೀರಿಕ ಸ್ತರದಲ್ಲಿ ಶಿಷ್ಯರೊಂದಿಗೆ ಸಂಪರ್ಕದಲ್ಲಿ ಇರಲು ಬಯಸುವುದಿಲ್ಲ. ಅವರು ಅವರ ಶಿಷ್ಯರೊಂದಿಗಿನ ಸಂಬಂಧವನ್ನು ಗುರುಶಕ್ತಿಗಳೊಂದಿಗೆ ಜೋಡಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ಸದ್ಗುರುಗಳು ಶಿಷ್ಯರಿಂದ ದೂರ ಇರುತ್ತಾರೆ. ಅವರ ಜೀವನವು ಕೇವಲ ಒಂದೇ ಸಂದೇಶವನ್ನು ಸಾರುತ್ತದೆ: ನನ್ನ ಶರೀರವನ್ನು ಹಿಡಿದುಕೊಳ್ಳಬೇಡ, ಇದು ನಶ್ವರವಾದದ್ದು. ನನ್ನ ಮಾಧ್ಯಮದ ಮೂಲಕ ಯಾವ ಶಕ್ತಿಗಳು ಹರಿದು ಬರುತ್ತಿವೆಯೋ ಅವು ಪರಮಾತ್ಮನ ಶಕ್ತಿಗಳಾಗಿವೆ. ಅವುಗಳ ಮೇಲೆ ನಿನ್ನ ಗಮನವಿರಲಿ. ಸದ್ಗುರುಗಳು ವಿಶೇಷ ರೂಪದ ಪರಮಾತ್ಮನ ಬಗ್ಗೆ, ಅವರ ಗುರುಗಳ ಬಗ್ಗೆ ಅಥವಾ ಅವರ ಶಕ್ತಿಶಾಲಿ ಸೂಕ್ಷ್ಮ ರೂಪದ ಬಗ್ಗೆ ಮಾತನಾಡುವುದನ್ನು ನಾವು ನೋಡಬಹುದು. ಅಂತಹ ಗುರುಗಳು ತಾವು ಕೇವಲ ಮಾಧ್ಯಮವಷ್ಟೇ ಎಂಬ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿರುತ್ತಾರೆ. ವಾಸ್ತವದಲ್ಲಿ ಅವರು ಮಾಧ್ಯಮ ಹೌದು, ಮಾಧ್ಯಮವಲ್ಲವೆಂಬುದೂ ಸರಿಯೇ. ಈ ಎರಡೂ ಸ್ಥಿತಿಗಳು ಉಂಟಾಗುತ್ತವೆ. ಶಿಷ್ಯನು ಕೆಳಗಿನ ಹಂತದಲ್ಲಿ ಇದ್ದು ಸದ್ಗುರುವನ್ನು ಶಾರೀರಿಕ ಹಂತದಿಂದ ನೋಡಲು ಪ್ರಯತ್ನಿಸುತ್ತಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ಸದ್ಗುರುವು ಅವನಿಗೆ ಶಕ್ತಿಗಳ ಮಾಧ್ಯಮವಾಗಿರುತ್ತಾನೆ. ಆದ್ದರಿಂದ ಸದ್ಗುರು ತಾನು ಮಾಧ್ಯಮ ಮಾತ್ರ ಎನ್ನುತ್ತಿರುತ್ತಾರೆ. ಅದು ಸತ್ಯ. ಅದೇ ಪ್ರಕಾರ ಅದು ಸತ್ಯ ಅಲ್ಲವೇಕೆಂದರೆ ಸದ್ಗುರುವಿಗೆ ತನ್ನದೇ ಆದ ಅಸ್ತಿತ್ವವಿಲ್ಲದಿರುವಾಗ ಅವನು ಪರಮಾತ್ಮನ ಮಾಧ್ಯಮವಾಗುವುದಾದರೂ ಹೇಗೆ? ಮಾಧ್ಯಮಕ್ಕೆ ಅದರದ್ದೇ ಪ್ರತ್ಯೇಕ ಅಸ್ತಿತ್ವವಿರುತ್ತದೆ. ಹಾಗಾಗಿ ಗುರು ಮಾಧ್ಯಮ ಅಲ್ಲ, ಅವರು ಪರಮಾತ್ಮ. ಯಾಕೆಂದರೆ ಅವರು ತಮ್ಮ ಶರೀರವನ್ನು ಪರಮಾತ್ಮನೊಂದಿಗೆ ವಿಲೀನಗೊಳಿಸುತ್ತಾರೆ. ಹೀಗೆ ಶಿಷ್ಯನಿಗೆ ಸದ್ಗುರು ಪರಮಾತ್ಮನಾಗಿರುತ್ತಾನೆ. ಅವರು ಮಾಧ್ಯಮವೇಕೆಂದರೆ ಅವರು ತಮ್ಮನ್ನು ಮಾಧ್ಯಮವೆಂದು ಕರೆದುಕೊಳ್ಳುವವರೆಗೂ ಜೀವಂತವಾಗಿರಬಹುದು. ತಾನು ಮಾಧ್ಯಮ ಎಂದು ಯೋಚಿಸುವುದನ್ನು ನಿಲ್ಲಿಸಿದ ಕೂಡಲೇ ಸದ್ಗುರು ತನ್ನ ಜೀವತ್ಯಾಗ ಮಾಡಿಬಿಡುತ್ತಾರೆ. ಯಾಕೆಂದರೆ ಪರಮಾತ್ಮನಿಗೆ ಯಾವುದೇ ಅಸ್ತಿತ್ವವಿಲ್ಲ.
ಶರೀರವನ್ನು ಪ್ರತ್ಯೇಕವಾಗಿ ಇರಿಸಿಕೊಂಡು ಪರಮಾತ್ಮನೊಂದಿಗೆ ವಿಲೀನಗೊಳ್ಳಲು ಹೇಗೆ ಸಾಧ್ಯ? ಸದ್ಗುರುಗಳು ಏಕೆ ಅಲ್ಪಾಯುಷಿಗಳಾಗಿರುತ್ತಾರೆ ಎಂಬುದನ್ನು ಇದು ವಿವರಿಸುತ್ತದೆ. ಸದ್ಗುರು ಪರಮಾತ್ಮನೊಂದಿಗೆ ಒಂದಾಗಿರುತ್ತಾರೆ. ಅವರ ಪ್ರತ್ಯೇಕ ಅಸ್ತಿತ್ವವನ್ನು ಅತಿ ಅಲ್ಪ ಅವಧಿಯವರೆಗೆ ಇರಿಸಿಕೊಂಡಿರುತ್ತಾರೆ. ಜೀವನ ಅವರಿಗೆ ಯಾವುದೇ ಆಕರ್ಷಣೆಯನ್ನು ಒಡ್ಡುವುದಿಲ್ಲ. ದೇಹತ್ಯಾಗ ಮಾಡಲು ಕಾತರದಿಂದ ಕಾಯುತ್ತಿರುತ್ತಾರೆ. ಆದರೆ ಅವರ ಶರೀರವು ಶಿಷ್ಯರೊಂದಿಗೆ ಗಂಟು ಹಾಕಿಕೊಂಡಿರುತ್ತದೆ. ಶಿಷ್ಯರು ತಮ್ಮ ಆಕಾಂಕ್ಷೆಗೆ ಅನುಸಾರವಾಗಿ, ತಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಅವರನ್ನು ಶಾರೀರಿಕವಾಗಿ ಸಾನ್ನಿಧ್ಯವನ್ನು ಪಡೆಯಬಹುದು. ಗುರುಗಳ ಜೀವನವು ಶಿಷ್ಯರೊಂದಿಗೆ ಜೋಡಣೆಯಲ್ಲಿರುವ ಕಾರಣ ಅದು ಶಿಷ್ಯರ ಪ್ರಾರ್ಥನೆ ಹಾಗೂ ಅಪೇಕ್ಷೆಗಳಿಗೆ ಬೆಸೆದುಕೊಂಡಿರುತ್ತದೆ. ಈ ಪ್ರಕಾರ ಸದ್ಗುರುಗಳು ಏಕಾಂಗಿಯಾಗಿದ್ದು ನಿರಂತರವಾಗಿ ಧ್ಯಾನ ಮಾಡುವಾಗ ಧ್ಯಾನಾವಸ್ಥೆಯಲ್ಲಿದ್ದಷ್ಟು ಹೊತ್ತು ಶಿಷ್ಯರ ಆಧ್ಯಾತ್ಮಿಕ ಶಾಂತಿ, ಆಧ್ಯಾತ್ಮಿಕ ಸಾಧನೆ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ. ಸದ್ಗುರುಗಳು ತಮ್ಮ ಧ್ಯಾನ ಸಾಧನೆಯಿಂದ ಅವರ ಶಿಷ್ಯರ ಮೋಕ್ಷ ದ್ವಾರವನ್ನು ತೆರೆಯುತ್ತಾರೆ. ತಾವು ದೇಹತ್ಯಾಗ ಮಾಡುವ ಮುನ್ನ ತಮ್ಮೊಂದಿಗೆ ಸಂಪರ್ಕದಲ್ಲಿರುವ ಎಲ್ಲ ಶಿಷ್ಯರಿಗೆ ಮೋಕ್ಷದ ಸ್ಥಿತಿಯನ್ನು ನೀಡಿಯೇ ದೇಹತ್ಯಾಗ ಮಾಡಬೇಕೆಂಬ ದೃಢ ಸಂಕಲ್ಪ ಅವರಿಗಿರುತ್ತದೆ. ಆದ್ದರಿಂದ ಶಿಷ್ಯರು ತಮ್ಮ ಸದ್ಗುರುಗಳನ್ನು ಆದಷ್ಟು ಏಕಾಂಗಿಯಾಗಿರಲು ಬಿಟ್ಟು ಅವರು ತಮ್ಮ ಸಾಧ್ಯವಾದ ಎಲ್ಲ ಸಮಯವನ್ನು ಕಠಿಣ ಆಧ್ಯಾತ್ಮಿಕ ಅನುಷ್ಠಾನದಲ್ಲಿ ಕಳೆಯಲು ಅವಕಾಶ ಮಾಡಿಕೊಟ್ಟು ತಮ್ಮ ತಮ್ಮ ಚಿತ್ತದಿಂದ ಸದ್ಗುರುವಿನೊಂದಿಗೆ 24 ಗಂಟೆಯಲ್ಲಿಯೂ ಸಂಪರ್ಕದಲ್ಲಿರುವಂತೆ ನಡೆದುಕೊಳ್ಳಬೇಕು. ಆಗ ಸದ್ಗುರುವಿಗೆ ಏನನ್ನು ಪಡೆಯಲು ಬಾಕಿ ಇರುವುದಿಲ್ಲ. ತಾನು ಪಡೆದ ಎಲ್ಲವನ್ನು ಹಂಚುವ ಕೆಲಸ ಮಾತ್ರ ಉಳಿದಿರುತ್ತದೆ. ಯಾಕೆಂದರೆ ಸದ್ಗುರುವಿನ ಮೂಲ ಸ್ವಭಾವವೇ ಹಂಚುವುದು. ಸದ್ಗುರುವಿಗೆ ಗ್ರಹಣ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಸದ್ಗುರುವಿಗೆ ಹಂಚುವ ಕಾರ್ಯ ಮಾಡಲು ಸಾಧ್ಯ. ಹಾಗಾಗಿ ಆ ಶಿಷ್ಯ ತನ್ನ ಗುರುವಿಗೆ ಏಕಾಂಗಿಯಾಗಿದ್ದು ಸಾಧನೆ ಮಾಡಿ ಗ್ರಹಣ ಮಾಡಲು ಎಷ್ಟು ಅವಕಾಶ ಮಾಡಿಕೊಡುತ್ತಾನೆಂಬುದರ ಮೇಲೆ ಅವನ ಆಧ್ಯಾತ್ಮಿಕ ಪ್ರಗತಿಯು ಅವಲಂಬಿಸಿದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶಾರೀರಿಕ ಪ್ರಯತ್ನಕ್ಕೆ ಯಾವುದೇ ಸ್ಥಾನವಿಲ್ಲ. ಇಡೀ ಆಧ್ಯಾತ್ಮಿಕ ಕ್ಷೇತ್ರವು ಕೇವಲ ಆತ್ಮದ ಶುದ್ಧತೆ ಹಾಗೂ ಆತ್ಮದ ಪವಿತ್ರತೆಯನ್ನು ಅವಲಂಬಿಸಿದೆ. ಆತ್ಮ ಎಷ್ಟು ಶುದ್ಧ ಹಾಗೂ ಪವಿತ್ರವಾಗಿರುತ್ತದೆಯೋ ಅಷ್ಟೇ ಸಶಕ್ತವಾಗಿರುತ್ತದೆ. ಆಧ್ಯಾತ್ಮಿಕ ಸ್ಥಿತಿಯು ಆತ್ಮದೊಂದಿಗೆ ಆತ್ಮೀಯತೆ ಎಷ್ಟು ನಿಕಟವಾಗಿದೆ ಎಂಬುದರ ಮೇಲೆ ಆಶ್ರಯಿಸಿದೆ. ಒಬ್ಬನ ಪ್ರಯತ್ನಗಳಿಗೆ ಇಲ್ಲಿ ಆಸ್ಪದವಿಲ್ಲವೇಕೆಂದರೆ ಪ್ರಯತ್ನಗಳು ದೈಹಿಕ ಹಂತದಲ್ಲಿ ನಡೆಯುತ್ತಿರುತ್ತದೆ. ಇನ್ನೊಂದೆಡೆ ಈ ಶಾರೀರಿಕ ಪ್ರಯತ್ನಗಳು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಬಾಧಕಗಳಾಗಿರ್ತವೆ. ಶಾರೀರಿಕ ಪ್ರಯತ್ನಗಳು ನಮ್ಮನ್ನು ಶಾರೀರಿಕ ಹಂತದವರೆಗೆ ಮಾತ್ರ ಒಯ್ಯಬಹುದು. ವ್ಯಕ್ತಿಯು ಶಾರೀರಿಕ ಹಂತದಲ್ಲೇ ಇರುವಾಗ ಅವನಿಗೆ ಆತ್ಮದ ಹಂತದ ಅನುಭವಗಳು ಹೇಗೆ ಉಂಟಾಗಲು ಸಾಧ್ಯ? ಹಾಗಾಗಿ ಗುರು ಮತ್ತು ಶಿಷ್ಯರ ನಡುವಿನ ಆತ್ಮಿಕ ನಂಟಿನಲ್ಲಿ ಶಾರೀರಿಕ ಸಂಬಂಧಗಳಿಗೆ ಯಾವುದೇ ಸ್ಥಾನವಿಲ್ಲ. ಶ್ರೇಷ್ಠ ಆಧ್ಯಾತ್ಮಿಕ ಹಂತವನ್ನು ತಲುಪಲು ಶಾರೀರಿಕ ಹಂತದಲ್ಲಿ ಪ್ರಯತ್ನ ಮಾಡಿದರೆ ಆ ವ್ಯಕ್ತಿಯಲ್ಲಿ ಸೂಕ್ಷ್ಮವಾದ ಅಹಂಕಾರ ಉಂಟಾಗುತ್ತದೆ. ಮನುಷ್ಯನೊಳಗೆ ಅಹಂಕಾರವಿದ್ದರೆ ಅವನು ಅತೃಪ್ತನಾಗಿರುತ್ತಾನೆ. ಈ ರೀತಿ ಸಮತೋಲನವಿಲ್ಲದಿದ್ದಾಗ ಮನುಷ್ಯ ಆತ್ಮದ ಹಂತಕ್ಕೆ ಹೋಗುವುದಾದರೂ ಹೇಗೆ? ಆದ್ದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವ ಮನುಷ್ಯ ಯಾವಾಗಲೂ ಇದನ್ನು ನೆನಪಿಡಬೇಕು. ಇಲ್ಲಿ ಶಾರೀರಿಕ ಪ್ರಯತ್ನಗಳಿಗೆ ಅವಕಾಶವೇ ಇಲ್ಲ. ಸದ್ಗುರುವಿನ ಮೇಲೆ ಶಿಷ್ಯನಿಗಿರುವ ಭಾವ ಶಿಷ್ಯನ ಸ್ವೀಕರಿಸುವ ಪಾತ್ರೆಯನ್ನು ದೊಡ್ಡದಾಗಿಸುತ್ತದೆ. ಇಲ್ಲಿ ಸ್ವೀಕರಿಸುವ ಪಾತ್ರೆ ಎಂದರೆ ಗ್ರಹಿಸಿಕೊಳ್ಳುವ ಶಕ್ತಿ ಎಂದರ್ಥ. ಸದ್ಗುರುವಿನ ಮೇಲೆ ಭಾವನೆ ಹೆಚ್ಚಾದಷ್ಟು ಶಿಷ್ಯನ ಗ್ರಹಣ ಶಕ್ತಿ ಅವನ ಸಾಮರ್ಥ್ಯಕ್ಕನುಸಾರವಾಗಿ ಹೆಚ್ಚುತ್ತದೆ. ಇಂದಿನವರೆಗೆ ಯಾವುದೇ ವ್ಯಕ್ತಿ ಅವನ ಸಾಮರ್ಥ್ಯವನ್ನು ಮೀರಿ ಗ್ರಹಣ ಮಾಡಿಕೊಂಡಿರುವುದಿಲ್ಲ. ಅವನ ಸ್ವೀಕರಿಸುವ ಪಾತ್ರೆ ಅಥವಾ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸದ್ಗುರುವಿನ ಮಾಧ್ಯಮದ ಮೂಲಕ ಪರಮಾತ್ಮನ ಅನುಗ್ರಹವನ್ನು ಪಡೆದಿರುತ್ತಾನೆ. ಪರಮಾತ್ಮನ ಕೃಪೆ ಯಾವತ್ತೂ ಸ್ವೀಕರಿಸುವ ಪಾತ್ರೆಯ ಪರಿಮಾಣಕ್ಕಿಂತ ಹೆಚ್ಚು ತುಂಬಿ ಉಕ್ಕಿ ಹರಿಯುವುದಿಲ್ಲ. ಆ ಪಾತ್ರೆಯು ಅದರ ಅಳತೆಗೆ ಸರಿಯಾಗಿ ಪಡೆಯುವಂತೆ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕನುಸಾರವಾಗಿ ಪರಮಾತ್ಮನ ಅನುಗ್ರಹವನ್ನು ಪಡೆಯುತ್ತಾನೆ.
ಶಿಷ್ಯನು ತನ್ನ ಜೀವಿತ ಕಾಲದಲ್ಲಿ ತನ್ನ ಪಾತ್ರೆಯನ್ನು ದೊಡ್ಡದಾಗಿಸಿ ಪರಮಾತ್ಮನ ಕೃಪೆಗಾಗಿ ಕಾಯುತ್ತಿರಬೇಕು. ಪರಮಾತ್ಮನ ಅನುಗ್ರಹ ಬಂದರೆ ಬರಬಹುದು, ಬಾರದೆ ಹೋಗಬಹುದು. ಪರಮಾತ್ಮನ ಅನುಗ್ರಹ ಬಹಳ ಸ್ವಾಭಾವಿಕವಾಗಿ ಬರುವಂತಹದ್ದು. ಅದನ್ನು ಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ. ಅದನ್ನು ಕೊಂಡುಕೊಳ್ಳಲಾಗುವುದಿಲ್ಲ ಅಥವಾ ನಮ್ಮ ಶಕ್ತಿಯನ್ನು ಬಳಸಿ ಪಡೆಯಲು ಸಾಧ್ಯವಿಲ್ಲ. ಇದು ಹೇಗೆಂದರೆ, ಪ್ರಕೃತಿಯು ಮಳೆಯ ರೂಪದಲ್ಲಿ ವರ್ಷಧಾರೆಯನ್ನು ಸುರಿಸಬಹುದು ಅಥವಾ ಸುರಿಸದೇ ಇರಬಹುದು. ಅದು ಪ್ರಕೃತಿಯನ್ನು ಹೊಂದಿಕೊಂಡಿರುತ್ತದೆ. ಎಲ್ಲ ಘಟನೆ ಪ್ರಕೃತಿಯಲ್ಲಿದೆ. ಯಾವ ಮನುಷ್ಯನು ಇದರಲ್ಲಿ ಪ್ರಯತ್ನ ಮಾಡಲು ಸಾಧ್ಯವಿಲ್ಲ. ಈ ರಹಸ್ಯವನ್ನು ಮನುಷ್ಯ ಮೊದಲೇ ತಿಳಿದಿರಬೇಕು. ಈ ರಹಸ್ಯವನ್ನು ಸದ್ಗುರು ಮಾತ್ರ ತಿಳಿದುಕೊಂಡಿರುತ್ತಾರೆ. ಎಷ್ಟೋ ಮಂದಿ ಈ ರಹಸ್ಯವನ್ನು ತಿಳಿಯದ ಕಾರಣ ಅವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಭಿರುಚಿ ಇದ್ದು ಅದರಲ್ಲಿ ಪ್ರಗತಿ ಹೊಂದಬೇಕೆಂಬ ಅಪೇಕ್ಷೆ ಉಳ್ಳವರಾಗಿದ್ದರೂ ಪ್ರಗತಿಯನ್ನು ಕಾಣಲು ಅವರಿಂದ ಸಾಧ್ಯವಾಗುವುದಿಲ್ಲ. ಅವರ ಆಕಾಂಕ್ಷೆಯ ಹೊರತಾಗಿಯೂ ಅವರಿಗೆ ಪ್ರಗತಿ ಹೊಂದಲು ಸಾಧ್ಯವಿಲ್ಲವೇಕೆಂದರೆ ಈ ಕ್ಷೇತ್ರದಲ್ಲಿ ಭಾವಕ್ಕೆ ಪ್ರಾಧಾನ್ಯತೆ ಇದೆಯೇ ಹೊರತು ಒಬ್ಬನ ಪ್ರಯತ್ನಗಳಿಗಲ್ಲ. ಬದಲಾಗಿ ಈ ಕ್ಷೇತ್ರದಲ್ಲಿ ಎಲ್ಲವೂ ಗುರುವಿನ ಅನುಗ್ರಹಕ್ಕೆ ಅನುಗುಣವಾಗಿ ಇರುತ್ತದೆ. ಗುರು ಅಮೃತವನ್ನು ಸುರಿಸುತ್ತಾರೋ ಇಲ್ಲವೋ ಎಂಬುದು ಸದ್ಗುರುವಿನ ಕೈಯಲ್ಲಿಲ್ಲ. ಗುರು ಒಂದು ಮಾಧ್ಯಮ ಮಾತ್ರ. ಆದ್ದರಿಂದ ಪರಮಾತ್ಮನ ಉತ್ತಮ ಗುಣಗಳು ಮಾಧ್ಯಮದ ಮೂಲಕ ಸ್ವೀಕೃತವಾಗುತ್ತವೆ. ಅದನ್ನು ಸದ್ಗುರು ಎಲ್ಲರಿಗೆ ಸಮಾನವಾಗಿ ಹಂಚುತ್ತಾರೆ. ಶಾರೀರಿಕ ಭೇದ ಭಾವ ಅವರಲ್ಲಿರುವುದಿಲ್ಲ. ಹಾಗೆಯೇ ಧರ್ಮ ಹಾಗೂ ಭಾಷೆಗಳ ಭೇದ ಭಾವ ಅವರಲ್ಲಿರುವುದಿಲ್ಲ. ವಾಸ್ತವದಲ್ಲಿ ಶಿಷ್ಯನಿಗೆ ಗುರುವಿನ ಮೇಲಿನ ಭಾವಗಳು ಅವರ ಶರೀರದ ಮೇಲಿರುವುದಿಲ್ಲ. ಬದಲಾಗಿ ಗುರುವಿನಲ್ಲಿರುವ ಪರಮಾತ್ಮನ ಶಕ್ತಿಯ ಮೇಲೆ ಇರುತ್ತದೆ. ಪರಮಾತ್ಮನ ಅನುಭವವನ್ನು ಶಿಷ್ಯನು ಗುರುವಿನ ಮೂಲಕ ಪಡೆಯುತ್ತಾನೆ. ಪರಮಾತ್ಮನ ಕೃಪೆಯನ್ನು ಅನುಭವಿಸಲು ಗುರುವಿನ ಶರೀರ ಒಂದು ಮಾಧ್ಯಮವಷ್ಟೇ. ಹಾಗೆಯೇ ಆ ಮಾಧ್ಯಮವು ಪ್ರಸನ್ನಗೊಂಡ ನಂತರವೇ ಶಿಷ್ಯನಿಗೆ ಪ್ರಸನ್ನತೆಯನ್ನು ಸುರಿಸುತ್ತಾನೆ. ಅದು ಯಾವ ಪ್ರಕಾರವೆಂದರೆ, ಒಬ್ಬ ದುಃಖಿ ಕಲಾಕಾರನಿಗೆ ನಗುಮೊಗದ ವಿಗ್ರಹವನ್ನು ಹೇಗೆ ಕೆತ್ತಲು ಸಾಧ್ಯವಿಲ್ಲವೋ ಹಾಗೆ ಆ ಕಲಾಕಾರ ಮೊದಲು ಸಂತೋಷವನ್ನು ತಾನು ಅನುಭವಿಸಿ ನಂತರ ಒಂದು ನಗುಮೊಗದ ಸಂತುಷ್ಟ ವಿಗ್ರಹವನ್ನು ನಿರ್ಮಾಣ ಮಾಡುತ್ತಾನೆ. ಹಾಗೆಯೇ ಆ ಭಾವವನ್ನು ಅದರಲ್ಲಿ ಮೂಡಿಸುತ್ತಾನೆ. ತನ್ನಲ್ಲೇ ಸಂತೋಷವಿಲ್ಲದಿದ್ದರೆ ಆತ ಆ ಸಂತೋಷವನ್ನು ಮೂರ್ತಿಯಲ್ಲಿ ಹೇಗೆ ತಾನೇ ಮೂಡಿಸಲು ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಅದೇ ಪ್ರಕಾರವಾಗಿ ಎಲ್ಲಿಯವರೆಗೆ ಗುರು ಶಿಷ್ಯನ ಬಗ್ಗೆ ಪ್ರಸನ್ನನಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಚೈತನ್ಯ ಅವನ ಮೂಲಕ ಶಿಷ್ಯನಿಗೆ ಹರಿದು ಬರುವುದಿಲ್ಲ. ಚೈತನ್ಯದ ಸುರಿಮಳೆ ಗುರುವಿನ ಪ್ರಸನ್ನತೆಯನ್ನು ಹೊಂದಿಕೊಂಡಿದೆ. ಗುರು ಒಳ್ಳೆಯ ಭಾವನೆಯಿಂದ, ಪ್ರೇಮದ ಕಾರಣದಿಂದ, ಆತ್ಮೀಯ ಭಾವದ ಕಾರಣದಿಂದ ಹಾಗೂ ಸಾಮೂಹಿಕತೆಯ ಕಾರಣದಿಂದ ಪ್ರಸನ್ನನಾಗುತ್ತಾನೆ. ಯಾವಾಗ ಗುರು ಸಂತುಷ್ಟನಾಗುತ್ತಾನೋ ಆಗ ಅವನು ಸೂಕ್ತ ಮಾಧ್ಯಮವಾಗಿ ಚೈತನ್ಯವು ಅವನ ಮೂಲಕ ಸುರಿಯಲಾರಂಭಿಸುತ್ತದೆ. ಸದ್ಗುರು ಹುಟ್ಟಿರುವುದೇ ಚೈತನ್ಯವನ್ನು ಹಂಚಲು. ಹಾಗಿರುವಾಗ ಅವನು ಸಂತುಷ್ಟನಾದಾಗ ಚೈತನ್ಯದ ಸುರಿಮಳೆ ತನ್ನಿಂದ ತಾನೇ ಆಗುತ್ತದೆ. ತನ್ನನ್ನು ಭೇಟಿ ಮಾಡುವ ಎಲ್ಲರಿಗೂ ಅದನ್ನು ಹಂಚುತ್ತಾನೆ. ಅವನು ತನ್ನಲ್ಲಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ಈ ರೀತಿಯಾಗಿ ಚೈತನ್ಯವನ್ನು ವಿತರಿಸುವ ಸ್ವಭಾವವನ್ನು ಪರಮಾತ್ಮನು ಗುರುವಿಗೆ ದಯಪಾಲಿಸಿದ್ದಾನೆ. ತನ್ನ ಗುರುವನ್ನು ಅವರ ಜೀವಿತ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸನ್ನತೆಯಿಂದ ಇಡಲು ಶಿಷ್ಯನಿಗೆ ಸಾಧ್ಯವೆಂಬುದು ಶಿಷ್ಯನ ಆಧ್ಯಾತ್ಮಿಕ ಪ್ರಗತಿಯನ್ನು ಅವಲಂಬಿಸಿದೆ. ಸಾಮಾನ್ಯವಾಗಿ ಶಿಷ್ಯನು ಶಾರೀರಿಕ ಹಂತದಲ್ಲಿರುವಾಗ ಅವನು ಗುರುವನ್ನು ಶಾರೀರಿಕ ಹಂತದಲ್ಲಿ ಭೌತಿಕ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟು ಸಂತುಷ್ಟರಾಗಿರಿಸಲು ಪ್ರಯತ್ನಿಸುತ್ತಿರುತ್ತಾನೆ. ಭೌತಿಕ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡುವುದರ ಮೂಲಕ ತನ್ನ ಭಾವನೆಗಳನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಈ ಭೌತಿಕ ವಸ್ತುಗಳನ್ನು ಪ್ರೀತಿ ಭಾವದಿಂದ ನೀಡಿದಾಗ ಅವನ ಪ್ರೀತಿ ಭಾವದ ಕಾರಣಕ್ಕಾಗಿ ಗುರು ಅವುಗಳನ್ನು ಸ್ವೀಕರಿಸುತ್ತಾನೆ. ಆಗ ಗುರುವು ಶಿಷ್ಯನ ಪ್ರೀತಿ ಭಾವಗಳು ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತಾನೆ. ಗುರುವಿನ ಪ್ರಾರ್ಥನೆಯ ಫಲವಾಗಿ ಶಿಷ್ಯನ ಪ್ರೀತಿ ಭಾವಗಳು ಹೆಚ್ಚಾಗುತ್ತವೆ. ಭೌತಿಕ ವಸ್ತುಗಳ ರೂಪದಲ್ಲಿ ನೀಡಿದ ಭಾವಗಳು ಒಂದು ಬೀಜದ ರೂಪ ತಳೆದು ಒಂದು ದಿನ ತನ್ನ ಸರ್ವಸ್ವವನ್ನು ಗುರುವಿಗೆ ಸಮರ್ಪಿಸಿ ಬಿಡುತ್ತಾನೆ.
ಯಾವಾಗ ಶಿಷ್ಯನು ತನ್ನಲ್ಲಿರುವ ಒಂದು ಭಾಗವನ್ನು ಮಾತ್ರ ಗುರುವಿಗೆ ಸಮರ್ಪಿಸುತ್ತಾನೋ ಆಗ ಅದು ಸಮರ್ಪಣೆಯಾಗುವುದಿಲ್ಲ. ಅದನ್ನು ಅರ್ಪಣೆ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಸ್ವಲ್ಪ ತನ್ನಲ್ಲಿ ಬಾಕಿ ಇರಿಸಿಕೊಳ್ಳುತ್ತಾನೆ. ಆದರೆ ಶಿಷ್ಯನು ಯಾವಾಗ ತನ್ನಲ್ಲಿ ಏನನ್ನೂ ಬಾಕಿ ಇರಿಸದೆ ಎಲ್ಲವನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತಾನೋ ಆಗ ಅದನ್ನು ಸಮರ್ಪಣೆಯಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗೋಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.